ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾನು ಕಾಯ್ತಿದ್ದೆ ಹೊಸ ಕ್ಯಾಮ್ರಾದಲ್ಲಿ ಯಾವಾಗ ವಿಡಿಯೋ ಶೂಟ್ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಲಾಸ್ಟ್ ವಿಡಿಯೋ ಯಾವಾಗ ನೋಡಿರ್ತೀರ, ಅಂದರೆ ಅನ್ಬಾಕ್ಸ್ ಮಾಡಿರ್ತೀನಿ ಹೊಸ ಕ್ಯಾಮ್ರಾದು. ಸೊ ಅದಾದಮೇಲಿಂದ ಡ್ಯೂಟಿ ಮಾಡಿದೆ ಅವತ್ತಿನ ದಿನ ನೈಟು. ಬಟ್ ಏನಂತಂದರೆ ಈ ಒಂದು ಕ್ಯಾಮ್ರದ್ದು ಸ್ಟ್ಯಾಂಡ್ ಗಿಲ್ಡ್ ಏನು ನಾನು ತಗೊಳ್ದೇ ಇರೋ ರೀಸನು, ಸೊ ಇದನ್ನು ಎಲ್ಲೂ ಇಟ್ಕೊಂಡು ಮಾಡೋಕ್ಕಾಗ್ತಿರ್ಲಿಲ್ಲ. ಡ್ರೈವಿಂಗ್ ಮಾಡ್ಕೊಂಡು ಒಂದು ಕೆರೆ ಇಟ್ಕೊಂಡು ಮಾಡೋಕ್ಕೂ ರೀಸನಲ್ಲಿ ನಾನು ಇದ್ರದ್ದು ಒಂದು ಕಾರ್ ಮೌಂಟ್ ಥರ ಸ್ಟ್ಯಾಂಡ್ ತೊಗೊಂಡು ಆರ್ಡ್ರ್ ಮಾಡಿದ್ದೆ. ಸೊ ಅದು ಆ್ಯಕ್ಚುಲಿ ಬಂತು ಬೆಳಗ್ಗೆ. ಸೊ ತೊಗೊಂಡು ಈಗ ಫಿಟ್ ಮಾಡಿಕೊಂಡು ಈಗ ಅದೇ ಹೊಸ ಕ್ಯಾಮ್ರಾದಲ್ಲಿ ವೀಡಿಯೋನ ಶೂಟ್ ಮಾಡ್ತೀನಿ. ಹಿಂಗೆ ಯಾವ ಥರ ಕಾಣ್ತಿದ್ದೆ ನೈಟ್ ಹೊತ್ತು ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮು ವೀಡಿಯೋ ಶೂಟ್ ಮಾಡ್ತಿರೋದು. ನೋಡೋಣ, ಇದು ವೀಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕಿರ್ತೀನಿ. ಏನೋ ಚಿಕ್ಕ ಪುಟ್ಟ ಮಿಸ್ಟೇಕ್ ಏನಾದರೂ ಆಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ. ಫಸ್ಟ್ ಟೈಮ್ ಅಲ್ಲ ಮಾಡ್ತಿರೋದು, ತಿಳ್ಕೊಬೋದು ಯಾವ ಟೈಮಲ್ಲಿ ಯಾವ ಥರ ಬರುತ್ತೆ, ಏನಾಗುತ್ತೆ, ಏನು ಪ್ರಾಬ್ಲಮ್ ಆಗ್ತದೆ, ಏನು ಸರಿ ಮಾಡ್ಕೋಬೇಕು ಅನ್ನೋದು ತಿಳ್ಕೊಬೋದು. ಐ ಥಿಂಕ್ ನೈಟ್ ಹೊತ್ತು ಇದು ಏನಂತಂದರೆ, ನಾನು ಇವಾಗ ಮುಂದ್ಗಡೆ ನನ್ನ ಸಿಸ್ಟಮ್ ಇದೆಯಲ್ಲ, ಸೊ ಅದು ಲೈಟ್ನ ವೈಟ್ ವಾಲ್ಪೇಪರ್ ಹಾಕೊಂಡು ಬ್ರೈಟ್ನೆಸ್ ಜಾಸ್ತಿ ಕೊಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇಲ್ಲ ಅಂತಂದರೆ ನೈಟ್ ಹೊತ್ತು ಇದು ಕ್ಲಾರಿಟಿ ಬರೋಲ್ಲ ನನ್ನ ಪ್ರಕಾರ. ಬೆಳಗ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಬಂದ್ಬಿಟ್ಟು ಆಲ್ಮೋಸ್ಟ್ 13ನೇ ತಾರೀಕು ರಾತ್ರಿ ಟೈಮು 8:45. CNG ಇಲ್ಲ, CNG 2 ಪಾಯಿಂಟ್ ಇದೆ, ಬಟ್ ಫಿಲ್ ಮಾಡಿಸ್ಕೊಂಡ್ಬಿಟ್ಟು ಡ್ಯೂಟಿನ ಶುರು ಮಾಡೋಣ. ಈಗ ಹತ್ತತ್ರ ಇಲ್ಲಿ ನಾನು ಯಾವುದಿದು ಕಾರ್ಸೋನಪ್ನಲ್ಲಿ, ಸೊ ಇಲ್ಲಿ 9 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಸೊ CNG ಬಂಕ್ ಇದೆ ಇಲ್ಲಿ. ಸೊ ಇಲ್ಲಿ ಹಾಕ್ಸ್ಕೊಂಡ್ರೆ ಪ್ರೆಷರ್ ಚೆನ್ನಾಗಿರುತ್ತೆ, ಇಲ್ಲಿ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ ಇಲ್ಲಿ. ಸೊ ಅದರಿಂದ ನಾನು ಇಲ್ಲೇ ಹಾಕ್ಸ್ಕೊಳ್ಳೋದು ರೆಗ್ಯುಲರ್ ಆಗಿ. ಅಕಸ್ಮಾತ್ ಎಲ್ಲೋ ಎಮರ್ಜೆನ್ಸಿ ಬೇರೆ ಕಡೆ ಇದ್ದಾಗ CNG ಖಾಲಿ ಆಗೋಯ್ತು ಅಂತ ಅನ್ನೋ ಟೈಮಲ್ಲಿ ಬೇರೆ ಆ ಕಡೆ ಹಾಕ್ಸ್ಕೊಡ್ತೀನಿ ಅಷ್ಟೇ. ನೋಡಿ ಇಲ್ಲಿ ಕಾರ್ಸೋನಪ್ನಲ್ಲಿ ಸರ್ಕಲ್ಲು ಮುಂದೆ ಇಲ್ಲಿ ಲೆಫ್ಟಲ್ಲಿ HP ಪೆಟ್ರೋಲ್ ಬಂಕ್ ಇದೆ ನೋಡಿ. ಸೊ ಇಲ್ಲಿ ಪ್ರೆಷರ್ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಬೇರೆ ಕಡೆ ಹೋಲಿಸ್ಕೊಂಡ್ರೆ. ನೋಡಿ ಇಲ್ಲಿ 2 ಗಾಡಿ ಇದೆ, ಬನ್ನಿ ಗಾಡಿಗಳು ಜಾಸ್ತಿ ಇಲ್ಲ, ಹೋಗ್ಬಿಟ್ಟು ಹಾಕ್ಸ್ಕೊಂಡು. ಇನ್ನೂ ಊಟ ಮಾಡಿಲ್ಲ, ಮನೆಯಿಂದ ಸ್ವಲ್ಪ ಬೇಗನೆ ಬಂದೆ. ಸೊ ಹಾಕ್ಸ್ಕೊಂಬೋಣ, ಇಲ್ಲೇ 2 ಗಾಡಿ ಇದೆ. ಬನ್ರಿ ಹಾಕ್ಸ್ಕೊಂಬೋಣ. ಹಾಕ್ಸ್ಕೊಂಡು ಏನಾದ್ರು ತಿನ್ನಬೇಕು. ಗಾಡಿ ಹಾಕೋದು ಲೇಟ್ ಅನ್ನಿಸ್ತದೆ. ಹಾಕ್ಸ್ಕೊಂಡೆ CNG ಹೊರಟಿದ್ದೀನಿ. ಫಸ್ಟ್ ಏನಾದ್ರು ತಿನ್ಕೊಂಡು ನಿಧಾನಕ್ಕೆ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಟಾರ್ಗೆಟ್ ಬಂದ್ಬಿಟ್ಟು 12 ಅವರ್ಸು. ಅರ್ನಿಂಗ್ ಟಾರ್ಗೆಟ್ ಒಂದು 3,500-4 ಸಾವಿರ ರೂಪಾಯಿ. ರೇಟ್ ಕಡಿಮೆ ಕೊಡ್ತಾರೆ, ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬರ. ನೋಡೋಣ ಯಾವ ಥರ ಕೊಡ್ತಾನೆ ಏನು ಎತ್ತ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಸ್ವಲ್ಪ ನೋಡಿ ಮಾಡಿ ತೊಗೊಂಡು ಡ್ಯೂಟಿನ ಮಾಡಿಕೊಡ್ತೀನಿ. ಒಂದು ತಿಂತಾ ಇದ್ದೀನಿ. ಊಟನೇ ಮಾಡ್ಬೋದಿತ್ತು, ಬಟ್ ಏನಕ್ಕಪ್ಪ ಅಂದರೆ ಈ ಶೆಕೆಯಾಗಿ ಹೆವಿ ಹೀಟು, ಹೊಟ್ಟೆಗೆ ಏನೇ ತಿಂದರೂ ಒಂಥರ ಹೊಟ್ಟೆ ತೊಳ್ಸೋ ಥರ ಎಲ್ಲ ಆಗ್ತೈತೆ. ಏನೇ ತಿಂದರೂ ಆಗ್ತಿಲ್ಲ, ಹೊಟ್ಟೆ ಒಂಥರ ಸಂಕಟ, ಏನೋ ಒಂಥರ ಇರಿಟೇಷನು. ಸೊ ಅದಕ್ಕೆ ಲೈಟಾಗಿ ಏನೋ ತಿನ್ನೋಣ ಅಂದ್ಕೊಂಡು ಎಗ್ ರೋಲ್ ತೊಗೊಂಡಿದ್ದೀನಿ. ಸಿಂಗಲ್ ಎಗ್ ರೋಲು 10 ರೂಪಾಯಿ ಎಕ್ಸ್ಟ್ರಾ, 60 ರೂಪಾಯಿ ತಗೊಳ್ತಾವನು. ಹೊತ್ತತ್ರ ಇವಾಗ ಇಲ್ಲ ಕಣ್ಣೂರ ಹತ್ರ ಇದ್ದೀನಿ. ತಿನ್ಕೊಂಡು ಡ್ಯೂಟಿನ ಆನ್ ಮಾಡ್ಕೊಳ್ತೀನಿ ಗೈಸ್. ನೋಡೋಣ ಯಾವ ಡ್ಯೂಟಿ ಬರುತ್ತೆ ಏನು ಎತ್ತ ಅಂತ. ಒಂದು ಡ್ಯೂಟಿನ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಆಯಿತಾ. ತೋರಿಸ್ತೀನಿ, ನೋಡ್ಬೋದು. ಬಿಸ್ನೆಸ್ ಕಂಫರ್ಟ್ ಅಂತ ಆಯಿತಾ. 10:35ಕ್ಕೆ ಬಿದ್ದಿದ್ದು ಈ ಒಂದು ಡ್ಯೂಟಿ. ಈಗ 11:35 ಕರ್ಕೊಂಬಂದು ಡ್ರಾಪ್ ಮಾಡಿದ್ದೀನಿ. 54 ನಿಮಿಷ ತೊಗೊಂಡೈತೆ. ಬಿಸ್ನೆಸ್ ಕಂಫರ್ಟ್ ಅಂತ ಬಂದಿರೋದು ಡ್ಯೂಟಿ. 418 ರೂಪಾಯಿ ಕೊಟ್ಟಿದ್ದಾನೆ ನೋಡ್ರಿ. ಓಪನ್ ಮಾಡಿ ತೋರಿಸ್ತೀನಿ. 418 ರೂಪಾಯಿ ಕೊಟ್ಟಿದ್ದಾನೆ. 23.80 ಕಿಲೋಮೀಟರ್, 80 ಅಂದರೆ 24 ಕಿಲೋಮೀಟ್ರ್ ಕೌಂಟ್ ತೊಗೊಳ್ಳೋಣ ಆಯಿತಾ. ಇಷ್ಟಕ್ಕೆ ಕೊಟ್ಟಿರೋದು. ಈಗ ಬಂದ್ಬಿಟ್ಟು ಅರ್ಕೆರೆ ಹತ್ರ ಇದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ ಇಲ್ಲೇ. ನೆಕ್ಸ್ಟ್ ಯಾವ ಡ್ಯೂಟಿ ಕೊಡ್ತಾನೆ ನೋಡೋಣ. ಡ್ಯೂಟಿಗೆ ಕಡಿಮೆ ಗೈಸ್, ರ್ಯಾಪಿಡದಲ್ಲೂ ಇಲ್ಲ ಇದರಲ್ಲೂ ಡ್ಯೂಟಿ ಕಡಿಮೆ. ನೋಡ್ಕೊಂಡು ನಂಗೂ ತೊಗೊಂಬಂದಿರೋದು ಇದನ್ನು ವೆಯ್ಟ್ ಮಾಡಿಬಿಟ್ಟು. ಅದತ್ರ 8:30 9 ಗಂಟೆಯಿಂದ ವೆಯ್ಟ್ ಮಾಡಿ 10:35 ಒಂದು ಡ್ಯೂಟಿ ತೊಗೊಂಡು ಬಂದಿದ್ದೀನಿ ಇವಾಗ.
ಒಂದು ಡ್ಯೂಟಿ ಬಿದ್ದಿದೆ ರ್ಯಾಪಿಡೋದಲ್ಲಿ ಏರ್ಪೋರ್ಟ್ಗೆ. ಬನ್ನಿ, ಇಲ್ಲೇ ಕಸ್ಟಮರ್ ಇದ್ದಾರೆ ನೋಡಿ, ಇಲ್ಲಿ ಇವರೇ, ಕರ್ಕೊಂಡೋಗಿ ಡ್ರಾಪ್ ಮಾಡೋಣ. बड़ा आगे आगे हाँ ये पीछे रख दूं हाँ इसे आगे रख दे बड़े वाला को ये सही है भैया हाँ चलो साले उठते भूसड़ी के चलो भाई भाई मिलते हैं तो मेरा ही प्लान है चलो मिलते हैं बाय बाय भैया 3341 भैया बाय 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 भैया स्कैनर दिखाओ कितना हो गया 770 कर दिया हाँ थैंक यू ಗೈಸ್. ಟರ್ಮಿನಲ್ 1 ಎರಡನೇ ಡ್ರಾಪ್ ಆಯಿತು ರ್ಯಾಪಿಡೋದಲ್ಲಿ. ಏನು ಹತ್ತಿರ 48 ಕಿಲೋಮೀಟ್ರ್ 48 ಕಿಲೋಮೀಟ್ರಿಗೆ 770 ರೂಪಾಯಿ ವಿತ್ ಟೋಲ್ ಕೊಟ್ಟಿರೋದು ನೋಡಿರಿ. ಹಾಕಿರ್ತೀನಿ ಸ್ಕ್ರೀನ್ ಕಾಣಿಸ್ತಿರುತ್ತೆ ಅಂತ ಅಂದ್ಕೊತೀವಿ. ಸೊ ಡ್ರಾಪ್ ಆಯಿತು. ಸೊ ಇಲ್ಲಿಂದ ಇವಾಗ ಟೈಮು 2:15 ಕರೆಕ್ಟಾಗಿ. ಊಬರಲ್ಲಿ ಗೋಗ್ ಒಂದು ಬಿಟ್ಟು ಹೊಡೆದಿದ್ದಾನೆ ಟೋಕನ್ನು. ಸೊ ಹೋಗ್ಬೇಕು ಗೈಸ್ ಈಗ. ಪಿಕ್ ಮಾಡ್ಕೊಳ್ಳೋಣ. ರೇಟ್ ಯಾವುದರಲ್ಲೂ ಇಲ್ಲ, ರ್ಯಾಪಿಡೋದಲ್ಲೂ ಇಲ್ಲ, ಊಬರಲ್ಲೂ ಇಲ್ಲ, ಓಲಾದಲ್ಲಿ ಸ್ವಲ್ಪ ಪರವಾಗಿಲ್ಲ. ಬಟ್ ಏನಂತ ಹೇಳಿದ್ರೆ ಏನಕ್ಕೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದನ್ನು ನೀವೇ ಲೆಕ್ಕ ಹಾಕೊಳ್ಳಿ. ಎಲ್ಲ ಆ್ಯಪಲ್ಲೂ ನಾವು ಮಾಡ್ಕೊಳ್ತೀವಿ ಅಂತಂದರೆ ಸಬ್ಸ್ಕ್ರಿಪ್ಷನ್ ಫೀಸ್ಗಳನ್ನ ಎಲ್ಲ ಆ್ಯಪ್ಗಳಿಗೂ ಕೊಡ್ತಾ ಕೂತ್ಕೊತೀವಿ ದಿನಕ್ಕೆ ಅಂತ ಹೇಳಿದ್ರೆ ಫುಲ್ ಲಾಸ್ ಆಗುತ್ತೆ ಆಯಿತಾ. ಮತ್ತು ಓಲಾದಲ್ಲಿ ಏನಪ್ಪ ಅಂತಂದರೆ ಅದರಲ್ಲಿ ಒಂದಿನದ್ದು ತಗೊಂಡ್ರೆ ಪರವಾಗಿಲ್ಲ, ಅದು 2 ದಿನದ್ದು 3 ದಿನದ್ದು 1 ವಾರದ್ದು ಅದೆಲ್ಲ ತೊಗೊಂಡ್ಬಿಟ್ರೆ ಡ್ಯೂಟಿಗಳು ಕೊಡೋಲ್ಲ. ಸುಮಾರು ಜನಕ್ಕೆ ಅನುಭವ ಆಗಿರುತ್ತೆ ನಮ್ಮ ಡ್ರೈವರ್ಸ್ಗಳಿಗೆ. ಅದೊಂದು ತಲೆನೋವು ಅದರಲ್ಲಿ ಓಲಾದಲ್ಲಿ. ರೇಟ್ ಪರವಾಗಿಲ್ಲ, ರೇಟು ಸ್ವಲ್ಪ ಜಾಸ್ತಿನೇ ಕೊಡ್ತಾನೆ. ಬಟ್ ಸಬ್ಸ್ಕ್ರಿಪ್ಷನ್ ಫೀಸು ಕಮ್ಮಿನೇ. ಬೇರೆದಕ್ಕೆ ಹೋಲಿಸ್ಕೊಂಡ್ರೆ ಈ ಊಬರ್ಗೆಲ್ಲ ಹೋಲಿಸ್ಕೊಂಡು ಸಬ್ಸ್ಕ್ರಿಪ್ಷನ್ ಫೀಸ್ ಏನಿದೆ ಒಂದಿನದ್ದು ಅದು ಬಂದ್ಬಿಟ್ಟು 200 ರೂಪಾಯಿ ಇದೆ ಊಬರಲ್ಲಿ ಆಯಿತಾ. ಬಟ್ ಓಲಾದಲ್ಲಿ
250 ರೂಪಾಯಿ ಕೊಟ್ಟರೆ 3 ದಿನ ಕೊಡ್ತಾನೆ. ಊಬರಲ್ಲಿ ಒಂದಿನಕ್ಕೆ 200 ರೂಪಾಯಿ ಒಂದಿನ, ಅದೇ 250 ರೂಪಾಯಿ ನಾವು ಓಲಾದಲ್ಲಿ ಕೊಟ್ಟರೆ 3 ದಿನ ಕೊಡ್ತಾನೆ ಅವನು. ಬಟ್ ಡ್ಯೂಟಿಗಳು ಕಮ್ಮಿ ಅದರಲ್ಲಿ, ಏನಕ್ಕಂದ್ರೆ ಕಸ್ಟಮರ್ಗಳು ಬುಕ್ ಮಾಡೋದು ಕಮ್ಮಿ ಅದರಲ್ಲಿ ಸ್ವಲ್ಪ, ಏನಕ್ಕಂದ್ರೆ ರೇಟ್ ಸ್ವಲ್ಪ ಜಾಸ್ತಿ ಆಗ್ತಾನೆ ಓಲಾದವನು ಅಂದ್ಬಿಟ್ಟು ಕಸ್ಟಮರ್ಗಳಿಗೆ ಬುಕ್ ಮಾಡೋದು ಕಮ್ಮಿ. ಸೊ ಅದರಿಂದ ನಮಗೂ ಕಮ್ಮಿ ಡ್ಯೂಟಿಗಳು. ಸೊ ಅದೊಂದು ತಲೆ ನಾವು ಗೋ ಕೊಟ್ಟಿರೋದು. ಬೇರೆ ಯಾವುದಕ್ಕೆ ಹೋದ್ರೂ ಮೂವ್ಮೆಂಟ್ ಇರಲ್ಲ, ಪರವಾಗಿಲ್ಲ, ಕಮ್ಮಿ ಇದೆ ಗಾಡಿ. ಪ್ರೀಮಿಯರ್ ಮೂವ್ಮೆಂಟೇ ಇಲ್ಲ, ಲೈನಾಗಿ ಕೊಟ್ಟು ನಿಲ್ಸವನೆ. ಪ್ರೀಮಿಯರ್ಗೆ ಓಡಿಸ್ಕೊಂಡ್ರೆ ಗೋನೇ ಪರವಾಗಿಲ್ಲ, ಸಿಟಿಗೆ ಹೋಗ್ಬೋದು. ಸಿಟಿಗೆ ಹೋಗ್ಬಿಟ್ಟು ಎಲ್ಲಿ ಬಿಸಾಕ್ಬಿಟ್ಟು ರೇಟ್ ಕಮ್ಮಿ ಆದ್ರೂ ಅಲ್ಲಿನ ಡ್ಯೂಟಿಗಳು ಮಾಡ್ಕೊಂಬರ್ಬೋದು ತಿರ್ಗ. ಗೈಸ್, ಇನ್ನೊಂದು ಡ್ರಾಪ್ ಆಯಿತು. ಊಬರು ಏರ್ಪೋರ್ಟಿಂದ ಬಂದಿದ್ದು. 918 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಅಂದ್ಬಿಟ್ಟು ಎಷ್ಟು ಕೊಟ್ಟೆ ನನಗೆ ಗೊತ್ತಾ? 44 ಕಿಲೋಮೀಟ್ರಿಗೆ 506 ರೂಪಾಯಿ ಕೊಟ್ಟಿದ್ದಾನೆ ನೋಡ್ರಿ. ಸೊ ಈಗ ಇನ್ನೊಂದು ಬಿದ್ದಿದೆ ರಿಸರ್ವೇಷನ್ ಟ್ರಿಪ್ಪು. ಎಲ್ಲಿಂದ ಅಂತ ಹೇಳಿದ್ರೆ, ಇದು ಪಿಕಪ್ ಇರೋದು ಬಂದ್ಬಿಟ್ಟು ಎಷ್ಟು ಗಂಟೆಗೆ? 4 ಗಂಟೆಗೆ, 3:32. ಇವಾಗ 800 ರೂಪಾಯಿ ಅಂತ ತೋರಿಸ್ತಾ. ಈಗ ಏರ್ಪೋರ್ಟ್ಗೆ ಡ್ರಾಪ್ 4.25 ಕಿಲೋಮೀಟ್ರ್ ಪಿಕಪ್ ಇದೆ ಗೈಸ್. ಸೊ ಬನ್ನಿ ಪಿಕ್ ಮಾಡ್ಬಿಟ್ಟು ಡ್ರಾಪ್ ಮಾಡೋಣ. ಟೈಮ್ ಬಂದ್ಬಿಟ್ಟು 3:32, 4 ಗಂಟೆಗೆ ಪಿಕಪ್ ಇದೆ. ಸೊ ಇದನ್ನು ಏರ್ಪೋರ್ಟ್ ಡ್ರಾಪ್ ಮಾಡಿದ್ರೆ 5 ಗಂಟೆಗೆ ಹತ್ರ ಡ್ರಾಪ್ ಮಾಡ್ತೀನಿ. $965. ಟಿಕೆಟ್ ಸೊ ಗೈಸ್, 4ನೇದು ಡ್ರಾಪ್ ಆಯಿತು. ಟರ್ಮಿನಲ್ 1 ಏರ್ಪೋರ್ಟು. ಎಲ್ಲಿ ಅಂದರೆ ಇದೇ ಹತ್ರ ಮಾಗಡಿ ರೋಡ್ ಹತ್ರ ಹೋಗಿದ್ನಲ್ಲ, ಸೊ ಅಲ್ಲಿಂದ ಇಮಿಡಿಯೇಟಾಗಿ ಡ್ರಾಪ್ ಮಾಡ್ತೀನಿ. ಒಂದು ರಿಸರ್ವೇಷನ್ ಕೊಟ್ಟಿದ್ದು ಅದು. ಸೊ ಅಮೌಂಟು ಎಷ್ಟು ಕೊಟ್ಟಿದ್ದಾನೆ ಅಂದರೆ, ಕ್ಯಾಶ್ ಕಲೆಕ್ಷನ್ ಅಂದರೆ 964 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು ಆಯಿತಾ. ನನಗೆ ಎಷ್ಟು ಕೊಡ್ತಾನೆ ನೋಡೋಣ. ನನಗೆ 800 ರೂಪಾಯಿ ಕೊಡ್ತಾನೆ ಗೈಸ್. ಟೋಲಲ್ ಮೇಲೆ ಬಂದಿದ್ದು. ಟೈಮ್ ಬಂದು ಕರೆಕ್ಟಾಗಿ 5 ಗಂಟೆ 5 ನಿಮಿಷ ಆಯಿತಾ. ನೋಡಿ, ನನಗೆ 800 ರೂಪಾಯಿ ಕೊಟ್ಟಿದ್ದಾನೆ. 800 ರೂಪಾಯಿ 70 ಪೈಸಾ.
ಎಷ್ಟನೇದು 5ನೇದು ಡ್ರಾಪ್ ಆಯಿತು ಇಲ್ಲೇ BTM ಲೇಔಟು. ಟೋಟಲ್ ಬಂದ್ಬಿಟ್ಟು 26 ಕಿಲೋಮೀಟರ್ ಡ್ರಾಪ್ ಮಾಡಿದ್ದೀನಿ. ಅಮೌಂಟ್ ಬಂದ್ಬಿಟ್ಟು 26 ಕಿಲೋಮೀಟ್ರಿಗೆ ಈ ಟ್ರಿಪ್ಗೆ 567 ರೂಪಾಯಿ ಕೊಟ್ಟಿದ್ದೆ ನೋಡಿ. 26 ಕಿಲೋಮೀಟ್ರ್ ಡ್ರಾಪು. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 7:11. ಸೊ ಈಗ ಯಾವುದಾದ್ರು ಡ್ಯೂಟಿಗೆ ವೆಯ್ಟ್ ಮಾಡಬೇಕು. ಇಲ್ಲೆಲ್ಲ ಸೈಡಲ್ಲಿ ಹಾಕೊಂಡು ವೆಯ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತು. ಇನ್ನೊಂದು ಡ್ರಾಪ್ ಆಯಿತು 6ನೇದು. ಎಲ್ಲಿ ಅಂತ ಹೇಳಿದ್ರೆ ಇಲ್ಲೇ ವಾಪಸ್ ಇದೇ ಥರ ಡ್ರಾಪ್ ಮಾಡಿದೆ. ಇದು ಬಂದ್ಬಿಟ್ಟು ಊಬರಲ್ಲೇ 373 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸಿದೆ, ತೊಗೊಂಡಿದ್ದೀನಿ. ನನಗೆ ಎಷ್ಟು ಕೊಡ್ತಾನೆ ನೋಡೋಣ. ಟೈಮ್ ಬಂದ್ಬಿಟ್ಟು 8:11 ಆಗಿದೆ. ತೋರಿಸ್ತೀನಿ ಎಷ್ಟು ಕೊಡ್ತಾನೆ ಅಂತ. ಇದು ಬಂದ್ಬಿಟ್ಟು ಎಷ್ಟು ಕಿಲೋಮೀಟ್ರು, ಎಲ್ಲಿಂದ ಅಲ್ಲೇ ಇದೇ ಥರ ಲಾಸ್ಟ್ ಡ್ರಾಪ್ ಎಲ್ಲಿ ಮಾಡಿದೆ ನಾನು, ಇದೇ ಥರ ಆಡುಗೋಡಿ ರೋಡ್ ಇದೆ, ಡೈರಿ ಸರ್ಕಲ್. ಸೊ ಅಲ್ಲಿಂದನೇ 368, 20 ಕಿಲೋಮೀಟ್ರಿಗೆ 368 ರೂಪಾಯಿ ಕೊಟ್ಟಿದ್ದಾನೆ. ಕಾಣಿಸ್ತಿರತ್ತೆ ಅಂತ ಅಂದ್ಕೊಳ್ತೀನಿ. ಆಯಿತಾ, ನೆಕ್ಸ್ಟು ಯಾವ ಡ್ಯೂಟಿ ಬರುತ್ತೆ ಏನು ಎತ್ತ ಅಂತ ವೆಯ್ಟ್ ಮಾಡೋಣ ಗೈಸ್. ಏನಾಗ್ಬಿಡೈತೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಇಲ್ಲೆಲ್ಲ ರೇಟು ಜಾಸ್ತಿ ಮಾಡ್ತಾವ್ರೆ. ಆಯಿತಾ, ಗ್ಯಾಸ್ ರೇಟ್ ಜಾಸ್ತಿ, ಫ್ಯೂಲ್ ರೇಟ್ಗಳು ಜಾಸ್ತಿ, ಎಲ್ಲ ರೇಟ್ಗಳು ಜಾಸ್ತಿ ಮಾಡ್ತಾರೆ. ಬಟ್ ಇಲ್ಲಿ ಡ್ರೈವರ್ಗಳದ್ದು, ಕ್ಯಾಬ್ ಡ್ರೈವರ್ಗಳ ರೇಟ್ನ ಕೇಳೋರು ಯಾರೂ ಗೊತ್ತಿಲ್ಲ. ನಮ್ದು ಇನ್ನೂ ಕಡಿಮೆ ಆಗ್ತೈತೆ ಹೊರತು ಜಾಸ್ತಿ ಅಂತೂ ಯಾರೂ ಮಾಡ್ತಿಲ್ಲ. ಅದು ಯಾವ ಥರ ಸಿಚುವೇಶನ್ ಆಗುತ್ತೆ ಏನೋ ಅಂತ ಗೊತ್ತಿಲ್ಲ. ಆಯಿತಾ, ನಾನಂತೂ ಗೈಸ್ ಇದನ್ನೇ ನಂಬ್ಕೊಂಡಿಲ್ಲ. ಇರೋ ಫ್ಯಾಕ್ಟ್ರಿ ಹೇಳ್ತೀನಿ, ಯಾರು ಗಾಡಿ ಹಾಕ್ಕೊಳಕ್ಕೆ ಹೋಗ್ಬಿಡ್ರಿ. ನಾನು ಈ ಗಾಡಿನ EMI ಆದಷ್ಟು ಬೇಗ EMI ಮುಗಿಸ್ಕೊಂಡು ಈ ಗಾಡಿನ ವೈಟ್ ಬೋರ್ಡ್ ಕನ್ವರ್ಟ್ ಮಾಡಿಕೊಂಡು ಇದನ್ನು ಓನ್ ಯೂಸಿಗೆ ಇಟ್ಕೊಂಡು ನಾನು ಬೇರೆ ಏನಾದರೂ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆಯಿತಾ, ಇದನ್ನು ನಂಬ್ಕೊಂಡ್ರೆ ಆಗಲ್ಲ ಗೈಸ್. ಇವಾಗ ಹಿಂಗೆ ಮಾಡ್ತಾನೆ, ಮುಂದಕ್ಕೆ ಇನ್ನು ಹೆಂಗೆ ಆಗುತ್ತೋ ಪಾಪ. ಈಗ ಆಟೋದವ್ರು ಅನುಭವಿಸ್ತಾರಲ್ಲ, ಆ ಥರ ಆಗುತ್ತೆ ನಮ್ಮದು ಕತೆ ಮುಂದಕ್ಕೆ ಗೈಸ್. ಇವಾಗ ಬಂದ್ಬಿಟ್ಟು ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ಸ್ಕ್ರೀನ್ ರೆಕಾರ್ಡ್ ಆದರೂ ಹಾಕಿರ್ತೀನಿ, ನೋಡ್ಕೊಳ್ಬೋದು ಪಕ್ಕದಲ್ಲಿ. ಈಗ ಏನು ಡ್ರಾಪ್ ಮಾಡಿದೆ ನಾಗೇನಹಳ್ಳಿಗೆ. ಸೊ ಟೋಟಲ್ ಬಂದ್ಬಿಟ್ಟು 7 ಟ್ರಿಪ್ ಆಗೈತೆ ಇಲ್ಲಿ ತನಕ. ಸಾರಿ, 7 ಟ್ರಿಪ್ ಅಂತೀನಿ, 6 ಟ್ರಿಪ್ ಆಗೈತೆ. ಆಯಿತಾ, ಯಾವ್ದು ಏನೇನು ಅಂತ ಹೇಳಿದ್ರೆ, ಫಸ್ಟ್ನೇ ಡ್ಯೂಟಿ ಬಂದ್ಬಿಟ್ಟು ನಾನು ಲೊಕೇಶನ್ ಬಂದ್ಬಿಟ್ಟು ಏರ್ಪೋರ್ಟ್ಗೆ ಹಾಕೊಂಡಿದ್ದೀನಿ, ಮನೆಗೆ ಹೋಗೋಣ ಅಂತ. ಯಾಕೋ ಆಗ್ತಿಲ್ಲ ಗೈಸಪ್ಪ, ಹೊಟ್ಟೆ ಹೆವಿ ಈಟಿಗೆ ಏನೋ ಇರ್ಬೇಕು, ನನಗೆ ಅಷ್ಟು ಎಳ್ನೀರೇನೋ ಕುಡಿಬೇಕು. ಹೊಟ್ಟೆ ಫುಲ್ ಹಿಂಡಿಸ್ತಾ ಇತ್ತು, ನನಗೆ ಆಗ್ತಿಲ್ಲ. ಫಸ್ಟ್ನೇ ಡ್ಯೂಟಿ ಬಂದ್ಬಿಟ್ಟು ನಾ 10:30 ಸ್ಟಾರ್ಟ್ ಮಾಡಿದ್ದಲ್ಲ, ಎತ್ಕೊಂಡಿದ್ದು ಫಸ್ಟ್ನೇ ಡ್ಯೂಟಿ. ಸೊ 10:30 ಎಲ್ಲಿ ಗೈಸ್, ಎಷ್ಟು 418. ಇದು ನೋಡಿ, ಇದು ನೆನ್ನೆ ಮಾಡಿರೋದು, ನೆನ್ನೆ ವೀಡಿಯೋ ಮಾಡಿಲ್ಲ ನಾನು. 418 ರೂಪಾಯಿ ಇದೆ ನೋಡಿ. ಇದು 10:31 ಪಿಕ್ ಮಾಡಿರೋದು. 418, 1, 2, 3, 4, 5 ಟೋಟಲ್ ಬಂದ್ಬಿಟ್ಟು 5 ಟ್ರಿಪ್ಪು ಬಂದ್ಬಿಟ್ಟು ಊಬರಲ್ಲಿ ಆಗಿರೋದು. ಆಯಿತಾ, ಇನ್ನೂ ಒಂದು ಟ್ರಿಪ್ಪು ಬಂದ್ಬಿಟ್ಟು ಯಾವುದರಲ್ಲಿ, ಇದರಲ್ಲಿ ರ್ಯಾಪಿಡೋದಲ್ಲಿ. ಆಯಿತಾ, ಸೊ ರ್ಯಾಪಿಡೋ ತೋರಿಸ್ಬಿಡ್ತೀನಿ. ಇಲ್ಲಿ ರ್ಯಾಪಿಡೋ ಅದೊಂದು 770 ರೂಪಾಯಿ ಏರ್ಪೋರ್ಟ್ ಡ್ರಾಪ್ ಕೊಡೋಣಲ್ಲ ಅದೊಂದು. ಆಯಿತಾ, ಸೊ ಇದು ಇಷ್ಟ ಆಗಿರೋದು ನೋಡಿ, ಇದು 770 ರೂಪಾಯಿ. ಆಯಿತಾ, ಇದು ಟೋಟಲ್ ಇಷ್ಟ ಆಗೈತೆ. ಸೊ ಇವಾಗ ಬಂದ್ಬಿಟ್ಟು ಒಂದು ರಿಸರ್ವೇಷನ್ ಇತ್ತು, ತೊಗೊಂಡಿದ್ದೀನಿ. ಏನಕ್ಕಂದರೆ ಏರ್ಪೋರ್ಟ್ ಡ್ರಾಪ್ ಮಾಡ್ಬಿಟ್ಟು ಮನೆಗೆ ಹೋಗೋಣ ಅಂತ. ಮನೆಗೆ ಹೋದ್ಮೇಲೆ ರೆಸ್ಟ್ ಮಾಡಬೇಕು. ಪ್ಲಸ್ ಇದ್ರ ಜೊತೆಗೆ ಈಗ ಏನು ಶೂಟ್ ಮಾಡಿದ್ದೀನಿ ವೀಡಿಯೋನ, ಈಗ ನಾನೇನು ಇನ್ಸ್ಟಾ 360 ಕ್ಯಾಮ್ರಾದ ಶೂಟ್ ಮಾಡಿದ್ದೀನಿ ಗೈಸ್. ಇದನ್ನು 40 ನಿಮಿಷ ಫೋಟೋಸ್ ಐತೆ. ಈ 40 ನಿಮಿಷನ ತುಂಬ ಇದನ್ನು ಏನಿದೆ ಪ್ರೊಸೀಜರ್ ಮಾಡೋದು ತುಂಬ ಟೈಮ್ ಹಿಡಿಯುತ್ತೆ. ನಮ್ಮ ಮುಂಚೆ ಮಾಡ್ತಿದ್ದಕ್ಕಿಂತ ಇನ್ನೂ ಟೈಮ್ ಹಿಡಿಯುತ್ತೆ ಇದು. ಸೊ ಅದಕ್ಕೋಸ್ಕರ ಬೇಗ ಹೋಗ್ಬಿಟ್ಟು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಒಂದು ರಿಸರ್ವೇಷನ್ ತೊಗೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. 9:30ಗೆ ಏರ್ಪೋರ್ಟ್ಗೆ, ಇಲ್ಲೇ ಬೈತಿ ಹತ್ರ ರೋಹನ್ ಉಪವನ್ ಅಂತ ಇದೆ. ಸೊ ಇಲ್ಲಿಂದ ಅಪಾರ್ಟ್ಮೆಂಟಿಂದ ಪಿಕಪ್ಪು, ಪ್ರೀಮಿಯರ್ ಡ್ಯೂಟಿ 24 ಕಿಲೋಮೀಟ್ರಿಗೆ 574 ರೂಪಾಯಿ ಕೊಟ್ಟಿದ್ದಾನೆ. ಸೊ ಇರಲಿ ಎಂಬುದು ಎತ್ಕೊಂಡಿದ್ದೀನಿ. ಇದನ್ನು ಡ್ರಾಪ್ ಮಾಡಿಬಿಟ್ಟು ಮನೆಗೆ ಹೋಗ್ತೀನಿ. ಸೊ ಇವಾಗಲೇ ವೀಡಿಯೋನ ಎಂಡ್ ಮಾಡ್ತೀನಿ. ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಬೋಣ. ಆಯಿತಾ, ಟೋಟಲ್ ಎಷ್ಟಾಗುತ್ತೆ ಏನು ಎತ್ತ ಅಂತ ಅನ್ನೋದನ್ನು ನೋಡೋಣ. ಕ್ಯಾಲ್ಸಿ ಓಪನ್ ಮಾಡಿಕೊಂಡು ಒಂದು ನಿಮಿಷ ಸ್ಟಾರ್ಟಿಂಗಿಗೆ ಕೌಂಟ್ ಮಾಡ್ಕೊಳ್ತೀನಿ. 418 ಪ್ಲಸ್ ಊಬರಲ್ಲಿ 418. ಒಂದು ನಿಮಿಷ, ಕ್ಯಾಲ್ಸಿ 418 ಆಯಿತು. ನೆಕ್ಸ್ಟ್ 506, ಆಮೇಲಿಂದ 800. ಆಯಿತಾ, ಆಮೇಲಿಂದ 567, ಆಮೇಲಿಂದ 368,
368. ಆಮೇಲಿಂದ ರ್ಯಾಪಿಡೋದಲ್ಲಿ ಮಾಡಿದ್ದು 770 ಅಲ್ಲ, 770 ಪ್ಲಸ್ ಇವಾಗ ರಿಸರ್ವೇಷನ್ ಏನು ತೊಗೊಂಡಿದ್ದೀನಿ ಇದನ್ನು ಡ್ರಾಪ್ ಮಾಡಿದ್ರೆ ಎಷ್ಟು ಅಂತ ಹೇಳಿದೆ ನಾನು, 570 ಚಿಲ್ಲರೆ ಏನೋ ಹಾಕಿದ್ದಾನೆ, 574 ರೂಪಾಯಿ ಆಯಿತಾ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 574 ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಇವಾಗ ರಿಸರ್ವೇಷನ್ ತೊಗೊಂಡು ಅದನ್ನು ಡ್ರಾಪ್ ಮಾಡಿದ್ರೆ ನನ್ನ ಅರ್ನಿಂಗ್ಸ್ ಬಂದ್ಬಿಟ್ಟು ಕರೆಕ್ಟಾಗಿ 9:30 ಇರೋದು. ಇದು 9:30 ಅಂದರೆ ಹತ್ತತ್ರ ಏರ್ಪೋರ್ಟ್ ಡ್ರಾಪ್ ಮಾಡೋ ಅಷ್ಟು ಹತ್ತತ್ರ ಕರೆಕ್ಟಾಗಿ ಒಂದು 1 ಅವರ್ ಆದರೂ ಬೇಕು ಅಂದ್ಕೊಳ್ಳಿ. ಈಗ ಟ್ರಾಫಿಕ್ ಇರುತ್ತೆ ಇಲ್ಲಿ ಬಾಗ್ಲೂರು ರೋಡು, ಒಂದು 45-50 ಮಿನಿಟ್ಸ್ 1 ಅವರ್ ಅಂತ ತೊಗೊಳ್ಳಿ. ಹತ್ತತ್ರ ಕರೆಕ್ಟಾಗಿ 10-10:30 ಆಗುತ್ತೆ ಆಯಿತಾ. ಸೊ ಕರೆಕ್ಟಾಗಿ 12 ಅವರ್ ಡ್ಯೂಟಿ ಮಾಡ್ದಂಗೆ ಆಗುತ್ತೆ ಆಯಿತಾ. ಡ್ರಾಪ್ ಮಾಡೋಷ್ಟೊತ್ತಿಗೆ 12 ಅವರ್ಸ್ಗೆ ಅರ್ನಿಂಗ್ಸ್ ಬಂದ್ಬಿಟ್ಟು 4,003 ರೂಪಾಯಿ ಕರೆಕ್ಟಾಗಿ ಅರ್ನಿಂಗ್ಸ್ ಆಗುತ್ತೆ. ನನ್ನ ಟಾರ್ಗೆಟ್ ಏನಿತ್ತು ವೀಡಿಯೋ ಸ್ಟಾರ್ಟಿಂಗಲ್ಲಿ ಏನೇ ಹೇಳಿದ್ದೆ 3,500-4,000 ರೂಪಾಯಿ ಅಂತ. 12 ಅವರ್ಗೆ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿರ್ತೀನಿ. ಸೊ ಇದರಲ್ಲಿ ಬಂದ್ಬಿಟ್ಟು ಮೈನಸ್ ಏನೇನು ಮಾಡಿ ಅಂತ ಹೇಳಿದ್ರೆ ನಿಮಗೆ ಫ್ಯೂಲ್ ಬಂದ್ಬಿಟ್ಟು ಇದು ಸಬ್ಸ್ಕ್ರಿಪ್ಷನ್ ಫೀಸು ಮೈನಸ್ ಮಾಡಿ, ಊಬರ್ ಒಂದು ಮೈನಸ್ 200 ರೂಪಾಯಿ ಮಾಡ್ತೀನಿ. ಮತ್ತು ಇದು ರಿಸರ್ವೇಷನ್ ಬಂದ್ಬಿಟ್ಟು 20 ರೂಪಾಯಿ ಮೈನಸ್ ಮಾಡ್ತೀನಿ 2 ಟ್ರಿಪ್ದು. ಆಮೇಲಿಂದ ರ್ಯಾಪಿಡೋದು ಮಾಮೂಲಿ ನಿಮಗೆ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿರ್ತೀನಿ ನಾನು, ಅದು 20,000 ರೂಪೀಸ್ದು ಪ್ಲ್ಯಾನ್ ತೊಗೊಂಡಿರ್ತೀನಿ ಅಂತ. ಅದನ್ನು ಯಾವ ಥರ ಮೈನಸ್ ಮಾಡ್ಕೊಳ್ತಾರೆ ಡಿಪೆಂಡ್ಸ್ ನಿಮ್ಮ ಮೇಲೆ ಬಿಟ್ಟಿದ್ದು. ಅದನ್ನು ಮೈನಸ್ ಮಾಡ್ಕೊಳಿದ್ರೆ ಯಾವ ಥರ ಮೈನಸ್ ಮಾಡ್ಕೊಳ್ತಾರೆ ಮಾಡಿಕೊಡ್ರಿ ಆಯಿತಾ. ಸೊ ಹತ್ತತ್ರ ಕಿಲೋಮೀಟ್ರ್ ಬಂದ್ಬಿಟ್ಟು ಒಂದು ಎಷ್ಟು ಓಡಿರ್ಬೋದು ಅಂತ ಒಂದು ಗೆಸ್ ಮಾಡಿರಿ ಆಯಿತಾ. ಎಷ್ಟು ಓಡಿರ್ಬೋದು ಕಿಲೋಮೀಟ್ರ್ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿರಿ. ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಲಾಸ್ಟಲ್ಲಿ ಯಾರೇ ಏನೇನು ಗೆಸ್ ಮಾಡ್ತಿರೋ ಕಿಲೋಮೀಟ್ರ್ ಎಷ್ಟು ಓಡೈತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ನಾನು ಆ ಮೈಂದ ನಿಮಗೆ ನಾನು ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಟ್ಯಾಗ್ ಮಾಡಿರ್ತೀನಿ ಎಷ್ಟು ಕಿಲೋಮೀಟ್ರ್ ಅಂತ. ಅದನ್ನು ಹಾಕಿರ್ತೀನಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಈ ಒಂದು ವೀಡಿಯೋದಲ್ಲಿ ಟೋಟಲ್ ಗಾಡಿ ಅಂತ ಆಯಿತಾ. ಸೊ ಇದು ಆಗಿರೋವಂಥ ಅರ್ನಿಂಗ್ಸು ಗೈಸ್. ಸೊ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ. 40 ನಿಮಿಷ ಫೋಟೋಸ್ ಇದೆ, ಇದನ್ನು ಹೋಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ನನ್ನ ತಲೆಗೆ ತಿಕ್ಕಿ ಹಿಡಿಯುತ್ತೆ. ಸೊ ವಿಡಿಯೋ ನೋಡ್ಬಿಟ್ಟು ಗೈಸ್ ವಿಡಿಯೋ ಯಾವ ಥರ ಅನ್ನಿಸ್ತಿದೆ, ಹೊಸ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋಂಥ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ. ಸೊ ವಿಡಿಯೋ ಲಿಂಕ್ ಏನು ಮಾಡ್ತೀನಿ, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ ಗೈಸ್. ಅಲ್ಲಿಗೂ ಸಿಗೋಣ. ಟೇಕ್ ಕೇರ್, ಸಿಯಾ.